ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಇಡಿ ವಿಚಾರಣೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಯಾವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೋ ಅಂತ ಅಧಿಕಾರಿಗಳ ವಿರುದ್ಧವೇ ಇದೀಗ ಎಫ್ಐಆರ್ ಆಗಿದೆ. ಇಡಿ ಅಧಿಕಾರಿಗಳ ವಿರುದ್ಧವಾಗಿ ಕಲ್ಲೇಶ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಕಲ್ಲೇಶ್ ಯಾರು? ಕಲ್ಲೇಶ್ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಅಂತ. ವಾಲ್ಮೀಕಿ ನಿಗಮದ ಜಂಟಿ ನಿರ್ದೇಶಕರು ಕೂಡ ಆಗಿದ್ರು ಕಲ್ಲೇಶ್. ಇಡಿ ಅಧಿಕಾರಿಗಳಾದಂತ ಮಿತ್ತಲ್ ಹಾಗೆ ಕಣ್ಣನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಈಗ ಪೊಲೀಸರು. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇಬ್ಬರು ಅಧಿಕಾರಿಗಳ ವಿರುದ್ಧ ಇಡಿ ಡಿಪಾರ್ಟ್ಮೆಂಟ್ಗೆ ಸೇರಿದಂತ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸೇರಿದಂತ ಇಬ್ರು ಅಧಿಕಾರಿಗಳು ಮಿತ್ತಲ್ ಮತ್ತೆ ಕಣ್ಣನ್ ಇಬ್ರು ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಫ್ಐಆರ್ ದಾಖಲು ಮಾಡೋದಕ್ಕೆ ಕಾರಣ ಅಂತಂದ್ರೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಯಾಗಿರುವಂತ ಕಲ್ಲೇಶ್ ಅನ್ನೋರು ಕೊಟ್ಟಿರುವಂತ ದೂರು. ಕಲ್ಲೇಶ್ ಏನಂತ ದೂರು ಕೊಟ್ಟಿದ್ದಾರೆ? ಅಧಿಕಾರಿ ಕಲ್ಲೇಶ್ ನೀಡಿರುವಂತಹ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕಾನೂನು ಬಾಹಿರವಾಗಿ ಇಡಿ ಅಧಿಕಾರಿಗಳು ನನ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆದ್ರೂ ನನ್ನನ್ನು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ, ನನಗೆ ಬೈತಿದ್ದಾರೆ, ನನ್ನ ಮೇಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇಡಿ ಅಧಿಕಾರಿಗಳಾದ ಮಿತ್ತಲ್ ಹಾಗೆ ಕಣ್ಣನ್ ವಿರುದ್ಧ ಕಲ್ಲೇಶ್ಗೆ ದೂರನ್ನ ಮಾಡಿದ್ದಾರೆ. ಇಷ್ಟ ಆದ್ರೆ ಓಕೆ ಬಿಡಿ. ಮುಂದುವರೆದ ಭಾಗವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸಿಎಂ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಇವ್ರುಗಳ ಹೆಸರು ಹೇಳುವಂತ ಒತ್ತಡ ಹಾಕ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ನನ್ನ ಮೇಲೆ ಮುಖ್ಯಮಂತ್ರಿಗಳ ಹೆಸರನ್ನ ಈ ಪ್ರಕರಣದಲ್ಲಿ ನೀನು ಹೇಳು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಎಂಜಿ ರೋಡ್ ಶಾಖೆಯ ಖಾತೆಗೆ ಹಣ ವರ್ಗಾವಣೆ ಮುಖ್ಯಮಂತ್ರಿಗಳು ಹಾಗೆ ನಾಗೇಂದ್ರ ಅವರ ನಿರ್ದೇಶನದಂತೆ ನಾನು ಮಾಡಿದ್ದೀನಿ ಅಂತ ನೀನು ಹೇಳು ಅಂತೇಳಿ ಇಡಿ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕಲ್ಲೇಶ್ ಹೋಗ್ಬಿಟ್ಟು ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಎಫ್ಐಆರ್ ಕೂಡ ದಾಖಲಾಗಿದೆ. ನಾವು ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಕಾಕತಾಳೆ ಎಂಬಂತೆ ಮೊನ್ನೆ ತಾನೇ 4 ಮಂದಿ ಸಚಿವರುಗಳು ಬಂದು ಮುಖ್ಯಮಂತ್ರಿಗಳ ಹೆಸರನ್ನ ಸೇರ್ಸೋಕ್ ಬಹಳ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಕೆಲ ದಿನಗಳ ನಂತರದಲ್ಲಿ ಅದೇ ಆರೋಪದ ಮೇಲೆ ಒಂದು ಕಂಪ್ಲೇಂಟ್ ಹಾಗಾದ್ರೆ ಈಗ ದಾಖಲಾಗಿದೆಯಲ್ಲ, ಇದು ಏನ್ ಕತೆ ಕಿರಣ್? ಏನೇನಿದೆ ಆ ಕಂಪ್ಲೇಂಟ್ ಅಲ್ಲಿ? ಮಾಲ್ತೇಶ್, ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ಏನು ನಿರ್ದೇಶಕರಾಗಿರುವಂತ ಕಲ್ಲೇಶ್ ಅವರು ಈಗ ಏನು ಫಸ್ಟ್ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮುಖ್ಯವಾಗಿ ಇವರು ಕಳೆದ ಅಂದ್ರೆ ಜುಲೈ 16ನೇ ತಾರೀಕು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಆತನಿಗೆ ಫೋನ್ ಮಾಡಿ ಇನ್ವೆಸ್ಟಿಗೇಷನ್ ಬರಬೇಕು ಇಡಿ ಅಧಿಕಾರಿಗಳು ಅಂತ ಸೂಚನೆ ಕೊಡ್ತಾರೆ. ಈ ಸಂಬಂಧಪಟ್ಟಂತೆ ಕಲ್ಲೇಶ್ ವಿಚಾರಣೆಗೆ ಹಾಜರಾಗ್ತಾನೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಸುಮಾರು 17 ಪ್ರಶ್ನೆಗಳನ್ನ ಆತ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನ್ ಹಗರಣ ಆಗಿದೆ ಸಂಬಂಧಪಟ್ಟಂತೆ ದುಡ್ಡು ಟ್ರಾನ್ಸ್ಫರ್ ಆಯ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಅದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಜಂಟಿ ಕಾರ್ಯದರ್ಶಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವ್ರನ್ನ ಇಂಟ್ರಾಗೇಷನ್ ಮಾಡಿದಂತ ಮಿತ್ತಲ್ ಮತ್ತೆ ಕಣ್ಣನ್ ಅಂತ ಅಧಿಕಾರಿಗಳು ಇವ್ರಿಗೆ ಹೆಚ್ಚುವರಿ ಅಂದ್ರೆ ಈಗ ಸಂಬಂಧಪಟ್ಟಂತೆ 17 ಪ್ರಶ್ನೆಗಳಿಗೆ ಇವರು ಸುಮಾರು ಒಂದು 14-15 ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ಇನ್ನೊಂದ್ 2-3 ಪ್ರಶ್ನೆಗಳಿಗೆ ನಾನು ಫೈಲ್ ನೋಡ್ಬಿಟ್ಟು ತಮ್ಗೆ ಅಪ್ಡೇಟ್ ಮಾಡ್ತೀನಿ, ಯಾಕೆಂದ್ರೆ ಫೈಲ್ ನೋಡ್ದಲ್ಲೇ ನಾನು ಇದಕ್ಕೆ ಉತ್ತರ ಕೊಡಕ್ ಆಗಲ್ಲ ಅಂತ ಬಿಡ್ತಾರೆ. ನಂತರ ಪದೇ ಪದೇ ಏನು ಮಾಜಿ ಸಚಿವ ನಾಗೇಂದ್ರ ಮತ್ತೆ FD ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೂಚನೆಯಿಂದ ನಾನು ಹಣವನ್ನು ಕಳ್ಸಿಕೊಟ್ಟೆ, ಈ ಸಂಬಂಧಪಟ್ಟಂತೆ ನೀವು ಹೇಳಿಕೆ ಕೊಡಬೇಕು ಅಂತ ಹೇಳ್ತಾರೆ. ನಂತರ ಮುಖ್ಯಮಂತ್ರಿಗಳ ಹೆಸರನ್ನು ಕೂಡ ಅವರು ಈ ಒಂದು ಪ್ರಕರಣದಲ್ಲಿ ನೀನು ಹೇಳ್ಬೇಕು, ಹಾಗಾಗಿ ಇಲ್ಲ ಅಂದ್ರೆ ನಿನ್ನ ಅರೆಸ್ಟ್ ಮಾಡ್ತೀವಿ. ಒಂದ್ಸರಿ ನಿಮ್ಗೆ ಗೊತ್ತಲ್ಲ ಇಡಿ ಅಂತ ಅಂದ್ರೆ ಅರೆಸ್ಟ್ ಮಾಡಿದ್ರೆ ನಿಮ್ಗೆ 2 ವರ್ಷ ಬೇಲ್ ಸಿಗೋದಿಲ್ಲ. ಈ ರೀತಿ ಕೆಲವೊಂದಷ್ಟು ಧಮಕಿಯನ್ನ ಹಾಕ್ತಾರೆ. ಆಮೇಲೆ ಪದೇ ನನಗೆ ಗೊತ್ತಿಲ್ಲದ ವಿಚಾರನ ಅದನ್ನ ಹೇಳ್ಬೇಕು ಅಂತಾನು ಕೂಡ ಅವರು ನನ್ನ ಮೇಲೆ ಬಹಳಷ್ಟು ಒತ್ತಡವನ್ನ ಹಾಕ್ತಾರೆ. ಈ ಸಂಬಂಧಪಟ್ಟಂತೆ ಸುಮಾರು ನೀನು ಅಪರಾಧಿ ಅನ್ನೋ ಒಂದು ನಿನ್ಗೆ ಇಡಿ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ಹಾಗೆ 2-3 ವರ್ಷ ನಿನ್ಗೆ ಬೇಲ್ ಸಿಗೋದಿಲ್ಲ, ಈ ರೀತಿ ಒಂದು ನಿನ್ಗೆ ಈ ರೀತಿ ಹೆಸರು ಹೇಳಿದ್ರೆ ಇಡಿ ನಿಮ್ಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ವಿಚಾರವನ್ನ ಇವರಿಬ್ರು ಅಧಿಕಾರಿಗಳ ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟದ. ಅಲ್ಲಿ NCR ಆಗಿರುತ್ತೆ. ನಂತರ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಿಂದ ಇದೀಗ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಆ ಕೇಸು ಟ್ರಾನ್ಸ್ಫರ್ ಆಗಿದೆ. ಯಾಕೆಂದ್ರೆ ಇಡಿ ಬರುವಂತದ್ದು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್. ಅಲ್ಲಿ ಈಗ ಇಬ್ರು ಇಡಿ ಅಧಿಕಾರಿಗಳ ವಿರುದ್ಧ ಈಗ FIR ದಾಖಲಾಕೊಂಡಿದೆ. ಮುಂದಿನ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು, ಯಾಕೆಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡುವೆ ಈ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾವು ಕೂಡ ಇದನ್ನ ಹೇಳಿದ್ವಿ. ಈ ಒಂದು ಘರ್ಷಣೆ ಅಂದ್ರೆ ಅವರು ನಾನ್ ಮಾಡ್ಬೇಕು ನೀವ್ ಮಾಡ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್ ಏಜೆನ್ಸಿಗಳ ನಡುವೆ ಒಂದಷ್ಟು ಒಂದು ಘರ್ಷಣೆ ಒಂದಷ್ಟು ತನಿಖೆ ವಿಚಾರದಲ್ಲಿ ನಡೀತಾ ಇರುವಂತದ್ದು ಪದೇ ಕಂಡು ಬರ್ತಾ ಇದೆ. ಇದು ಕೂಡ ಇದೀಗ
ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಲೋಕಲ್ ಪೊಲೀಸರು ಯಾವ ರೀತಿ ಆಕ್ಷನ್ ತಗೋತಾರೆ ಅನ್ನೋದು ನೋಡ್ಬೇಕಾಗಿದೆ ಮಾಲ್ತೇಶ್. ಥ್ಯಾಂಕ್ ಯು ಕಿರಣ್. ಇನ್ನು ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಕೂಡ ಉಭಯ ಸದನದಲ್ಲೂ ಬಹಳ ಸದ್ದು ಮಾಡ್ತು. ಮೊನ್ನೆ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಪರಿಷತ್ನಲ್ಲೂ ಉತ್ತರ ಕೊಡುತ್ತಲೇ ಕೌಂಟರ್ ಕೊಡೋ ಪ್ರಯತ್ನ ಪಟ್ರು. ಯಥಾ ಪ್ರಕಾರವಾಗಿ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ, ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಮುಗಿಬಿದ್ರು. ಸಿಎಂ ಉತ್ತರಕ್ಕೆ ತೃಪ್ತರಾಗದ ಬಿಜೆಪಿ ಸದಸ್ಯರು ದೊಡ್ಡ ಮಟ್ಟದಲ್ಲೇ ಧರಣಿ ನಡೆಸಿದ್ರು. ಹಾಗಾದ್ರೆ ಇವತ್ತಿನ ಸದನ ಕದನ ಹೇಗಿತ್ತು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ವಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡಬೇಕು? ಈ ಬಿಜೆಪಿ ಅವರು ಇದ್ದಾರಲ್ಲ, ಈ ಗೊಬ್ಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು. ನಿಗಮದ ಅಧ್ಯಕ್ಷರ ಮೇಲೆ ಎಫ್ಐಆರ್ ದಾಖಲೆ ಮಾಡಲೇ ಇಲ್ಲ. ಒಂದ್ ರೀತಿ ವಿರೋಧ ಪಕ್ಷವನ್ನ ಬೆದರಿಸುವಂತದ್ದು, ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ವಿಧಾನ ಪರಿಷತ್ನಲ್ಲ ವಾಲ್ಮೀಕಿ ನಿಗಮ ಹಗರಣ ಗದ್ದಲ. ಬಿಜೆಪಿ ಆರೋಪದಲ್ಲೇ ಸತ್ಯಾಂಶವಿಲ್ಲ, ಸಿಎಂ ಖಡಕ್ ಉತ್ತರ. ಸಿಎಂ ರಾಜೀನಾಮೆಗೆ ಬಿಜೆಪಿ ಪಟ್ಟು ಗರಂ ಆದ ಸಿದ್ದರಾಮಯ್ಯ. ವಾಲ್ಮೀಕಿ ನಿಗಮ ಹಗರಣ ಕಳೆದೊಂದು ವಾರದಿಂದ ಸದನದಲ್ಲಿ ಗದ್ದಲ ಕೋಲಾಹಲ ಎಬ್ಬಿಸಿರೋ 187 ಕೋಟಿ ರೂಪಾಯಿ ಹಗರಣ ಇವತ್ತು ಪರಿಷತ್ನಲ್ಲೂ ದೊಡ್ಡ ಸಂಗ್ರಾಮಕ್ಕೆ ವೇದಿಕೆಯಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣದ ಮೇಲೆ ನಡೆದ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪರಿಷತ್ನಲ್ಲಿ ಉತ್ತರ ನೀಡಿದ್ರು. ಬಿಜೆಪಿ ಆರೋಪದಲ್ಲಿ ಸತ್ಯಾಂಶವಿಲ್ಲ ಅಂತ ಒತ್ತಿ ಹೇಳಿದ್ರು. ಈ ವೇಳೆ ಹಗರಣ ನಡೆದಿರೋದು ಸುಳ್ಳ ಅಂತ ಸಿಟಿ ರವಿ ಕೇಳಿದ್ರು. ಹೀಗಾಗಿ ಗದ್ದಲ ಉಂಟಾಯ್ತು. ಯಾವುದೇ ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಸತ್ಯಾಂಶ ಇಲ್ಲ, ಸತ್ಯಾಂಶ ಇಲ್ಲ. ಸುಳ್ಳ ಸುಳ್ಳೆ ಹಗರಣ ನಡೆದಿರೋದು ಇನ್ನೂ ಪ್ರಾರಂಭನೆ ಮಾಡಿಲ್ಲ. ಅಕ್ರಮಕ್ಕೂ ನನಗೂ ಸಂಬಂಧವಿಲ್ಲ ಎಂದ ಸಿಎಂ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಈ ಅಕ್ರಮದಲ್ಲಿ ಸರ್ಕಾರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಹುಟ್ಟಿದವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸಿಎಂ ಉತ್ತರಕ್ಕೆ ತೃಪ್ತರಾಗದ ಬಿಜೆಪಿ ಸದಸ್ಯರು ಮೊದಲೇ ಯಾಕೆ ತನಿಖೆಗೆ ನೀಡಲಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಹೇಳಿದಾಗ ಕೋಲಾಹಲ ಸೃಷ್ಟಿಯಾಯಿತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಅಲ್ಲೇ ಆಯ್ತು, ಕೂತ್ಕೊಳ್ರಿ. ಸುಮ್ಮನೆ ಮಧ್ಯ ಅಲ್ಲೇ ಕೂತ್ಕೊಳ್ರಿ. ಮಾತಾಡಿದ್ರಿ ನೀವು, ಕೂತ್ಕೊಳ್ರಿ. ಸುಳ್ಳನ್ನ ಹೇಳೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರೋ ಎಂದ ಸಿಎಂ. ಭ್ರಷ್ಟಾಚಾರದಲ್ಲಿ ನೀವು ನಿಸ್ಸೀಮರೋ ಎಂದ ರವಿಕುಮಾರ್. ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇರೋದು ಕುಟಿಲ ತಂತ್ರ. ಇನ್ನು ಸಿಎಂ ಉತ್ತರ ಕೊಡ್ತಿದ್ದಾಗ ಬಿಜೆಪಿ ಸದಸ್ಯರು ಎದ್ದು ನಿಲ್ತಾ ಇದ್ರು. ಈ ವೇಳೆ ಅವರು ಎದ್ದು ನಿಂತ್ರೆ ನಮ್ಮವರು ಕೂರ್ಬೇಡಿ ಅಂತ ಸಿಎಂ ಹೇಳಿದ್ರು. ಕುಸ್ತಿಗೆ ಬಂದಿದ್ದೀರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ರು. ಆಗ ಕೂಡ ದೊಡ್ಡ ಕದನವೇ ನಡೆದು ಹೋಯ್ತು. I will speak only through chairman. ಎಲ್ಲ ವಿರೋಧ ಪಕ್ಷ ನಾಯಕ ಆಗಬೇಕು, ವಿರೋಧ ಪಕ್ಷ ನಾಯಕ ಆಗಬೇಕು, ವಿರೋಧ ಪಕ್ಷ ನಾಯಕ ಆಗಬೇಕು. ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ ಮಾಡಬೇಕು. ಭೌತಿಕವಾಗಿ ದಿವಾಳಿಯಾಗಿದೆ, ರಾಜಕೀಯವಾಗಿ ದಿವಾಳಿಯಾಗಿದೆ. ಗದ್ದಲ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಸಿಎಂ ಲಿಖಿತ ಉತ್ತರ ನೀಡ್ತೀನಿ ಅಂತ ಉತ್ತರ ಓದಲು ಆರಂಭಿಸಿದ್ರು. ಇದಕ್ಕೆ ವಿರೋಧಿಸಿದ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು, ಪೋಸ್ಟರ್ ಪ್ರದರ್ಶನ ಮಾಡಿದ್ರು. ವಿಧಾನಸಭೆಯಲ್ಲೂ ಬಿಜೆಪಿ ಧರಣಿ, ಸಿಎಂ ರಾಜೀನಾಮೆಗೆ ಪಟ್ಟು. ಇವತ್ತು ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ಅಕ್ರಮದ ಕುರಿತು ಸಿಎಂ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು.
ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ. ನೀವು ಬರೀ ಇದೇ ವಿಷಯ ಕೇಳಿದ್ರಿ, ಬೇರೆ ಏನಿದೆ ಸದನದಲ್ಲಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡಬೇಕು? ಕೂತ್ಕೊಳ್ಳಿ, ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡ್ಕೊಡ್ತೀರಾ ಮಾತಾಡಕ್ಕೆ. ಮುಖ್ಯಮಂತ್ರಿ ಮಾತಾಡಿದ್ರೆ ಅವ್ರು ಅಡ್ಡ ಮಾಡ್ತಾರೆ. ಅವರು ಈ ಹಗರಣದ ಬಗ್ಗೆ ಪ್ರಸ್ತಾವ ಮಾಡಿದ್ದು ಕಡಿಮೆ. ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಏನೇನು ಹಗರಣಗಳಾಯಿತು ಅದರ ಬಗ್ಗೆ ಪಟ್ಟಿ ಕೊಡುವಂಥದ್ದು, ಒಂದು ರೀತಿ ವಿರೋಧ ಪಕ್ಷವನ್ನು ಬೆದರಿಸುವಂಥದ್ದು, ಮತ್ತು ಏನು ಹೇಳಬೇಕಾಯಿತು ಜನಗಳಿಗೆ, ಅವರು ಸಂದೇಶ ಕೊಡಬೇಕಾಯಿತು. ನನ್ನ ಸರ್ಕಾರದಲ್ಲಿ ಈ ಥರ ಹಗರಣ ಆದರೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಮಟ್ಟ ಹಾಕ್ತೀನಿ ಅಂತ ಹೇಳಬೇಕಾಯ್ತಾ. ತೆಲಂಗಾಣಕ್ಕೆ ಕಳಿಸಿ 10 ಕಂಪ್ನಿಗಳ ಫೇಕ್ ಕಂಪ್ನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ತೆರೆದು ಅಲ್ಲಿಗೆ ಹಣವನ್ನ ವರ್ಗಾವಣೆ ಮಾಡಿ ಆ ಬ್ಯಾಂಕಿನ ಖಾತೆಯಿಂದ 100 ಜನರಿಗೆ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿಂದ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು, ಚುನಾವಣೆ ಬಳಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಇದೆಲ್ಲದರ ಮಧ್ಯೆ ವಾಲ್ಮೀಕಿ ನಿಗಮ ಹಗರಣದ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಡಿ ಅಧಿಕಾರಿಗಳ ವಿರುದ್ಧವೇ ವಾಲ್ಮೀಕಿ ನಿಗಮದ ಜಂಟಿ ನಿರ್ದೇಶಕರಾಗಿದ್ದ ಕಲ್ಲೇಶ್ ಅನ್ನೋರು ದೂರು ನೀಡಿದ್ದಾರೆ. ನೀನೊಬ್ಬ ಅಪರಾಧಿ, ಈಗಲೇ ಅರೆಸ್ಟ್ ಮಾಡ್ತೀವಿ. ಇಡಿ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನಗೆ ಇಡಿ ಸಹಾಯ ಮಾಡಬೇಕಂದ್ರೆ ನೀನು ಇದೇ ರೀತಿ ಬರೆದು ಕೊಡಬೇಕು ಅಂತ ಒತ್ತಡ ಹಾಕಿದ್ದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.